ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ಬಂದು ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಒಂದು ಭಯಾನಕ ಕತೆ ಹೇಳ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಒಂದು ಚಿಕ್ಕದಾದ ಕಂಪ್ನಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಆ ಚಿಕ್ಕದಾದ ಸಿಮೆಂಟ್ ಕಂಪ್ನಿಯಲ್ಲಿ ಮುಂಚೆ ಮಾಡ್ತಿದ್ದ ಸೆಕ್ಯೂರಿಟಿ ಕೆಲಸವನ್ನು ಬಿಟ್ಟು ಹೋಗಿರ್ತಾರೆ. ಅಂದರೆ ಆ ಚಿಕ್ಕದಾದ ಕಂಪ್ನಿಯಲ್ಲಿ ಆ ಮಾಲೀಕನ ಹತ್ರ ಯಾರೂ ಸಹ ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋದಕ್ಕೆ ಹೆದರ್ತಾ ಇರ್ತಾರೆ. ಯಾಕಂದರೆ ಹಾಗೆ ಅಕ್ಕಪಕ್ಕದವರು ಮಾತಾಡಿದ ರೀತಿ ಕೇಳಿಸ್ಕೊಂಡು ಆ ಕಂಪನಿಯಲ್ಲಿ ರಾತ್ರಿ ಹೊತ್ತಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ, ಅಂದರೆ ಆ ಕಂಪ್ನಿಯಲ್ಲಿ ಭೂತ ಇದೆ, ಹಾಗೆ ಕೆಲವೊಂದು ವಿಷಯಗಳನ್ನು ಅವ್ರು ಕೇಳಿಪಡ್ತಾರೆ. ಕೇಳಿಬಿಟ್ಟು ಈ ನಮ್ಮ ಸಬ್ಸ್ಕ್ರೈಬರ್ ಆದಂಥ ಸೆಕ್ಯೂರಿಟಿಗೆ ಅನಿವಾರ್ಯ ಇರ್ತದೆ, ಕೆಲಸದ ಅನಿವಾರ್ಯ. ಅಂದರೆ ಬಡತನ ಇದ್ದ ಕಾರಣ ಅವನು ಆ ಕೆಲಸವನ್ನು ಮಾಡಲೇಬೇಕಾಗಿರುತ್ತೆ. ಆ ಮಾಲೀಕನ ಹತ್ರ ಹೋಗ್ತಾನೆ. ಸರ್, ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಸರ್ ಅಂತೇಳಿ ಆ ಮಾಲೀಕನಿಗೆ ಹೇಳಿ ಆ ಸೆಕ್ಯೂರಿಟಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಮುಂದಾಗಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಮಾಡ್ತಿರುವಂಥ ಸೆಕ್ಯೂರಿಟಿ ಕೆಲಸಗಳನ್ನು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಅದೇನು ಹೇಳ್ತಾರೆ, ರಾತ್ರಿ ಟೈಮಲ್ಲಿ ಯಾರೋ ಬರ್ತಾರೆ, ಯಾರೂ ಇಲ್ಲ, ಯಾರ್ಯಾರು ಒಬ್ಬೊಬ್ಬರಿಗೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೀನು ಹುಷಾರಾಗಿ ನೋಡಿ ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಆಯ್ತು ಹೇಳಿ ಇವನು ಸಹ ಒಪ್ಕೊಂಡು ಆ ಸೆಕ್ಯೂರಿಟಿ ಕೆಲಸವನ್ನು ಮಾಡೋದಕ್ಕೆ ಶುರು ಆಗ್ತಾನೆ. ಹಾಗೆ ದಿನಗಳು ಕಳೆದಂತೆ ಒಂದಿನ ಅವನು ಆ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಜಾಯ್ನ್ ಆಗಿ ಆ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸೆಕ್ಯೂರಿಟಿಯ ಟೈಮಿಂಗ್ ಬಂದುಬಿಟ್ಟು ರಾತ್ರಿ ಟೈಮ್, ಅಂದರೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಆ ರಾತ್ರಿ ಟೈಮ್ ಕೆಲಸವನ್ನು ಸೆಕ್ಯೂರಿಟಿ ಕೆಲಸ ಮಾಡಬೇಕಾಗಿರುತ್ತೆ. ಬೆಳಿಗ್ಗೆ ಟೈಮು ಆ ಕಂಪ್ನಿಯನ್ನು ಮುಚ್ಕೊಂಡು ಹೋಗಿ ಮತ್ತು ರಾತ್ರಿ ಟೈಮಲ್ಲಿ ಆ ಇದ್ದಂಥ ಮಟೀರಿಯಲ್ಗಳನ್ನು ಕಾಯಬೇಕಾಗಿರುತ್ತೆ. ಸರಿ ಅಂತೇಳಿ ಆ ಕಂಪ್ನಿಯ ಕೀಗಳನ್ನು ಈ ಸೆಕ್ಯೂರಿಟಿಯವನಿಗೆ ಕೈಗೆ ಕೊಟ್ಟು ಆ ಕಂಪ್ನಿಯನ್ನು ಡೇ ಟೈಮಲ್ಲಿ ಡ್ಯೂಟಿ ಟೈಮನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಇವನು 1 ವಾರ ಆಗುತ್ತೆ ಹಾಗೆ ಕೆಲಸ ಮಾಡ್ತಾ ಇರ್ತಾನೆ. ದಿನಪ್ರತಿ ಏನಾಗೋದಿಲ್ಲ, ದಿನಪ್ರತಿ ಹೇಗೆ ದಿನ ಕಳೀತಾ ಇರುತ್ತೋ ಆ ರೀತಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಒಂದಿನ ಬಂದುಬಿಟ್ಟು ಒಂದು ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆ ರಾತ್ರಿ ಅಲ್ಲಿ ಆದಂಥ ಘಟನೆಗಳು ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿ ಕೆಲಸ ಮಾಡ್ತಿರುವಂಥ ವರ್ಕರ್ಸ್ಗೆ ಆಯಿತು, ಅವ್ರು ಹೇಳ್ತಾರೆ ಹೋಗೋ ಟೈಮಲ್ಲಿ ಸಾಯಂಕಾಲ ಹುಷಾರು, ಇವತ್ತು ಅಮಾವಾಸ್ಯೆ ಇದೆ, ಹುಷಾರಾಗಿರಪ್ಪ ಅಂತ ಹೇಳ್ತಾರೆ. ಅದೇನು ಈ ರೀತಿ ಹೇಳ್ತಾ ಇದ್ದಾರಂತೆ ಅವನಿಗೂ ಸ್ವಲ್ಪ ಚೂರು ಭಯ ಅನಿಸುತ್ತೆ. ಯಾಕಂದರೆ ಅದೇ ಹೊಸದಾಗಿ ಸೇರ್ಕೊಂಡಿರ್ತಾನೆ. ಇದೇ ಸೆಕ್ಯೂರಿಟಿ ಮಾಡ್ತಿರುವಂಥ ಕೆಲಸಗಾರರು ಬಿಟ್ಟು ಹೋಗ್ತಾಯಿದ್ರು ಏನು ಅಂಥೇಳಿ ಅವನು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತದೆ. ಸರಿ ಆಯಿತು ಅಂಥೇಳಿ ಕೆಲಸ ಮಾಡೋದಕ್ಕೆ ರಾತ್ರಿ ಬರ್ತಾನೆ. ಅವನೇನು ಆ ಕಂಪ್ನಿ ಸುತ್ತಾಡೋದು, ಯಾರಾದರೂ ಬರ್ತಾರೆ ಏನು ಅಂತ ನೋಡುವಂಥ ಕೆಲಸ. ಹೀಗೆ ಆ ರಾತ್ರಿ ಕೂತಿರ್ತಾನೆ. ಊಟವನ್ನು ಮಾಡಿಕೊಂಡು ಅದೇ CC ಕ್ಯಾಮ್ರಾ ಅಲ್ಲಿ ಮುಂದುಗಡೆ ಇದ್ದ ಕಂಪ್ನಿ ಎಲ್ಲ ನೋಡ್ಕೊಂಡು ಕೂತಿರ್ತಾನೆ. ಒಂದು ಮುಂದೆ ಆದಂಥ ಒಂದು ಟೇಬಲ್ ಇರ್ತದೆ, ಟೇಬಲ್ ಮುಂದೆ ಒಂದು ಲ್ಯಾಪ್ಟಾಪ್ ಇರ್ತದೆ. ಇಡೀ ಕಂಪ್ನಿ ಕವರೆಲ್ಲ CC ಕ್ಯಾಮ್ರಾ ಅಲರ್ಟ್ ಆಗಿರುತ್ತೆ. ಎಲ್ಲ ಫುಟೇಜನ್ನು ನೋಡ್ಕೋತಾ ಕೂತು ಒಂದು ಮೊಬೈಲಲ್ಲಿ ನೋಡ್ತಾ ಇರ್ತಾನೆ. ಹಾಗೆ ಕಾಮಿಡಿ ನೋಡ್ತಾ ಇದ್ದು ಅವನು ಸ್ವಲ್ಪ ನೆದರು ಆ ಲ್ಯಾಪ್ಟಾಪ್ ಕಡೆ ಹೋಗುತ್ತೆ. ಅಲ್ಲಿ ಒಂದು ಕಪ್ಪಾದ ಆಕೃತಿ, ಅಂದರೆ ಒಂದು ನೆರಳಿನ ಆಕಾರದ ಆಕೃತಿ ಆ ಒಂದು ಕೋಣೆಯ ಒಳಗಡೆ ಹೋದಂತೆ ಕಾಣುತ್ತೆ ಅವನಿಗೆ. ಅದೇ ಟೈಮಲ್ಲಿ ಹೊರಗಡೆ ನಾಯಿಗಳು ತುಂಬ ಬೊಳಕ ಶುರು ಮಾಡ್ತವೆ. ಅದನ್ನು ನೋಡ್ತಾನೆ. ನೋಡಿದ ಕೂಡಲೇ ಆ ನಾಯಿ ಬೊಗಳೋದನ್ನು ನೋಡಿ ಇವನು ಒಂದು ಕೋಲನ್ನು ಹಿಡ್ಕೊಂಡು ಹೋಗ್ತಾನೆ. ಹೋಗಿ ಆ ನೆರಳು ಯಾವ ಕಡೆ ಹೋಗಿರ್ತೋ ಅದೇ ಕಡೆ ಹೋಗಿ ಯಾರು ಏನು ಅಂತ ಜೋರಾಗಿ ಕಿರ್ಚುತ್ತಾ ಹೋಗ್ತಾನೆ. ಹೋಗಿ ಅದು ಯಾವ ಕಡೆ ಹೊಳ್ಳಿದೆ ಆ ರೂಮಿನ ಕಡೆ ಹೋಗಬೇಕಾದ್ರೆ ಅವನ ಹಿಂದುಗಡೆ ಯಾರೋ ಓಡಿ ಹೋಗಿರೋ ರೀತಿ ಶಬ್ದ ಆಗುತ್ತೆ. ಅಂದರೆ ಅವನ ಬಿಟ್ಟು ಬೇರೆ ಯಾರೋ ಈ ಒಳಗಡೆ ರೂಮಲ್ಲಿ ಇದ್ದಾರೆ ಅಂತ ಅವನಿಗೆ ಅನಿಸ ಶುರುವಾಗುತ್ತೆ. ಶುರುವಾದ ಕೂಡಲೇ ಯಾರು ಅಂತೆ ರಿಟರ್ನ್ ತಿರುಗಿ ಹಿಂದೆ ನೋಡ್ತಾನೆ. ಅಲ್ಲಿ ಯಾರೂ ಸಹ ಕಾಣೋದಿಲ್ಲ. ಮತ್ತು ಮೇಲ್ಗಡೆ ರೂಮಲ್ಲಿ ಜೋರಾಗಿ ಅಳು ಶಬ್ದ ಕೇಳಿಸುತ್ತೆ. ಅವನಿಗೆ ಯಾರಪ್ಪ ಇದು, ಯಾರದು ಜೋರಾಗಿ ಕಿರ್ಚ್ಕೋತಾ ಅವನು ಸಹ ಹಾಗೆ ಮೆಟ್ಲು ಏರ್ತಾ ಮೇಲೆ ಹೋಗ್ತಾನೆ. ಮೇಲೆ ಹೋಗಿ ನೋಡ್ತಾನೆ, ಅಲ್ಲಿ ಯಾರೂ ಸಹ ಕಾಣೋದಿಲ್ಲ. ಅದೇ ರೂಮಲ್ಲಿ ಮೂಲೆಯಲ್ಲಿ ಯಾರು ಕೂತು ಅಳೋ ಶಬ್ದ ಕೇಳಿ ಬಂದಿರುತ್ತೆ. ಹೋಗಿ ನೋಡ್ತಾನೆ, ಅಲ್ಲಿ ಯಾರೂ ಕಾಣೋದು ಇಲ್ಲ. ಮತ್ತು ವಾಪಸ್ ಮೆಟ್ಲೆ ಇಳಿತಾ ಇರ್ತಾನೆ. ಹಾಗೆ ಇಳಿತಿರ್ಬೇಕಾದ್ರೆ
ಆ ಮೆಟ್ಟಲದಿಂದ ಯಾರೋ ಓಡಿ ಹೋಗಿರೋ ರೀತಿ ಶಬ್ದ ಕೇಳಿಬರ್ಸುತ್ತೆ. ಹಾಗೆ ಮೆಟ್ಲಿಡಿದು ಕೆಳಗಡೆ ಓಡಿ ಬರುತ್ತೆ. ಅದೇ ಸೌಂಡ್ ಕೇಳ್ಕೊತಾ ಇವನು ಸಹ ಅದೇ ಮೆಟ್ಲ ಹತ್ರ ಓಡಿ ಬರ್ತಾನೆ. ಓಡಿ ಬಂದು ಕೆಳಗಡೆ ಒಂದು ದೊಡ್ಡ ಹಾಲು ಇರ್ತದೆ. ಆ ಹಾಲಿನ ಒಳಗಡೆ ಓಡಿ ಹೋಗುತ್ತೆ. ಯಾರು ಅಂತೇಳಿ ಕಳ್ಳನ ಇರ್ಬೋದು ಅಂತೇಳಿ ಇವನು ಓಡಿ ಹೋಗ್ತಾನೆ. ಓಡಿ ಹೋಗಿ ಆ ಒಂದು ಮೂಲೆಯಲ್ಲಿ ಒಂದು ಕಪ್ಪಾದ ಆಕೃತಿ ಒಂದು ನೆರಳಿನ ಆಕಾರದಲ್ಲಿ ನಿಂತಿರುತ್ತೆ. ನಿಂತು ಜೋರಾಗಿ ಹೇಳ್ತಾ ಇರುತ್ತೆ. ಇವನು ಭಯದಿಂದ ಯಾರು ಯಾರು ಅಂತೇಳಿ ಹೋಗ್ತಾನೆ. ಹತ್ತಿರ ಹೋಗಿ ನೋಡ್ತಾನೆ. ಅಲ್ಲಿ ತುಂಬ ಜೋರಾಗಿ ಹೇಳ್ತಾ ಇರುತ್ತೆ. ಇವನು ತುಂಬ ಭಯದಿಂದ ಹೋಗಿ ಹತ್ತಿರ ಹೋಗ್ತಾನೆ. ಹತ್ತಿರ ಹೋಗಿ ಯಾರು ಅಂತೇಳಿ ಕೋಲಿಲಿ ಮುಟ್ತಾನೆ. ಆ ಮುಟ್ಟಿದ ಕೂಡಲೇ ಆ ಬಿಳಿ ಆಕೃತಿ ವಾಪಸ್ ತಿರುಗುತ್ತೆ. ಅಂದರೆ ಅದಕ್ಕೆ ಒಂದು ವಿಕಾರವಾದ ಮುಖ ಇರುತ್ತೆ. ಅದು ಮನುಷ್ಯನ ರೂಪದಲ್ಲಿ ಇರೋದಿಲ್ಲ. ಅಂದರೆ ಅದು ಪ್ರೇತ ಆಗಿರುತ್ತೆ. ಇವನು ತುಂಬ ಭಯ ಬಿದ್ದು ಬಿಡ್ತಾನೆ. ಭಯ ಬಿದ್ದು ತುಂಬ ಜೋರಾಗಿ ಕೀಳ್ಸಿ ಅಲ್ಲೇ ಕೆಳಗೆ ಬಿದ್ದು ಬಿಡ್ತಾನೆ. ಅಂದರೆ ಕೆಳಗೆ ಬಿದ್ದ ಕೂಡಲೇ ಪ್ರಜ್ಞೆ ತಪ್ಪಿ ಇರುತ್ತೆ. ಮತ್ತು ಬೆಳಿಗ್ಗೆ ಅಷ್ಟಂತರಲ್ಲಿ ಬೆಳಿಗ್ಗೆ ಆಗಿರುತ್ತೆ. ಅಲ್ಲಿ ಕೆಲಸಕ್ಕೆ ಬಂದಂಥ ಸಿಬ್ಬಂದಿಗಳು ಅವನ ಹತ್ರ ಬಂದು ಎಬ್ಬಿಸಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದು ಒಂದು ರೂಮಿನಲ್ಲಿ ಕೂರಿಸಿ ಏನಾಯಿತು, ಯಾಕೆ ಎಷ್ಟು ಹೆದರಿದೆಯಾ ಅಂದರೆ ಬೆವರು ಬಂದಿರುತ್ತೆ ತುಂಬ, ಏನಾಯಿತು ಅಂತ ಹೇಳಿದ ಕೂಡಲೇ ಅವನು ಹೇಳ್ತಾನೆ, ಇಲ್ಲಿ ರೂಮಲ್ಲಿ ಯಾರೋ ಬಂದಿದ್ದರು ನಿನ್ನೆ, ನಾವು ಕಳ್ಳ ಅನ್ಕೊಂಡು ಬೆನ್ನತ್ತಿ ಹೋದೆ. ಅದು ನೋಡಿದರೆ ಅವನು ಮುಖ ನೋಡಿದರೆ ತುಂಬ ಸುಟ್ಟೋಗಿರೋ ರೀತಿ ಕಪ್ಪಾಗಿತ್ತು. ನನಗೆ ತುಂಬ ಭಯ ಆಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಯ ಸಿಬ್ಬಂದಿಗಳು ಹೇಳ್ತಾರೆ, ಇಲ್ಲಿ ಇದೇ ಕಂಪ್ನಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಬೆಂಕಿ ಹಚ್ಕೊಂಡು ಸತ್ತೋಗಿದ್ದ. ಅವನೇ ಅಮಾವಾಸ್ಯೆ ದಿನ ರಾತ್ರಿ ಈ ಕಂಪ್ನಿಯಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಕಂಪ್ನಿಯಲ್ಲಿ ಸೆಕ್ಯೂರಿಟಿಯಾಗಿ ಯಾರೂ ಸಹ ತುಂಬ ದಿನ ಉಳಿಯೋದಿಲ್ಲ, ಅಂದರೆ ಬಿಟ್ಟು ಹೋಗ್ತಾರೆ ಅಂತೆ ಆ ಸಿಬ್ಬಂದಿ ಹೇಳ್ತಾನೆ. ಹೇಳಿದ್ಕೊಳ್ಳಿ ಇವನಿಗೆ ಸಹ ತುಂಬ ಭಯ ಆಗಿಬಿಡುತ್ತೆ. ಆದ ಕಾರಣದಿಂದ ಆ ಕಂಪ್ನಿಯಲ್ಲಿ ಇಂಕವರೆಗೂ ಯಾರು ಸಹ ನೈಟ್ ಶಿಫ್ಟಾಗಿ ಸೆಕ್ಯೂರಿಟಿ ಕೆಲಸ ಮಾಡೋದಕ್ಕೆ ತುಂಬ ಹೆದರ್ತಾರೆ ಅಂತ ಹೇಳ್ತಾ ಇಷ್ಟು